Okay, so hey everyone, welcome to all of you to my channel Imam D classes. So in this video ನಾವು ಏನು ಡಿಸ್ಕಸ್ ಮಾಡೋಣ್ರಿಪ್ಪ ಈಗ ಕೇಸ್ ಸ್ಟಡಿ ಪ್ರಾಬ್ಲಮ್ ಆಲ್ರೆಡಿ ಡಿಸ್ಕಸ್ ಮಾಡಿರಿಪ್ಪ ನಾವು ಪ್ರಾಬ್ಲಮ್ ಇದು. ಓಕೆ, ಇದು ಪ್ರಾಬ್ಲಮ್ ನಾವು ಆಲ್ರೆಡಿ ಏನ್ರಿಪ್ಪ ಡಿಸ್ಕಸ್ ಮಾಡಿರಿಪ್ಪ ಹೆಂಗೆ ಕೊಡ್ತಾರೆ ಇದು ಅಂತ. ಓಕೆ ತಡೀರಿ ವೇಟ್. ಓಕೆ, ಇದು ಪ್ರಾಬ್ಲಮ್ ಸೇಮ್ ಟು ಸೇಮ್. ನಿಮಗೆ ಕೇಸ್ ಸ್ಟಡಿ ಪ್ರಾಬ್ಲಮ್ ಹೆಂಗೆ ಕೇಳಬಹುದು ಅಂತ. ಇದೇ ಪ್ರಾಬ್ಲಮ್ ಸೇಮ್ ಟು ಸೇಮ್ ನಾವು ಮಾಡಿದಲ್ರಿ ಇದು ಪ್ರಾಬ್ಲಮ್ ಆಲ್ರೆಡಿ ನಾವು ಮಾಡಿರಿಪ್ಪ. ಈಗ ಕೇಸ್ ಸ್ಟಡಿ ಅಂತ ಬಿಡ್ತೀನಿ ನಿಮಗೆ ನಾನು. ಇದೇ ಪ್ರಾಬ್ಲಮ್ ಕೇಸ್ ಸ್ಟಡಿ ರೀಪ ಅಂತ. ಓಕೆ, ಇದು ಈ ಕೇಸ್ ಸ್ಟಡಿ ಪ್ರಾಬ್ಲಮ್ ಒಳಗೆ ಇದೇನ್ರಿ ಕೇಸ್ ಸ್ಟಡಿ ಟೈಪಲ್ಲೇ ಇದು ಪ್ರಾಬ್ಲಮ್ ಕೊಡ್ತಾರೆ ನಿಮಗೆ. ಸೇಮ್ ಟು ಸೇಮ್ ಪ್ರಾಬ್ಲಮ್ ಕೊಡ್ತಾರೆ. ಇದು ಪ್ರಾಬ್ಲಮ್ ಕೊಟ್ಟು ನಿಮಗೆ ಕ್ವಶನ್ಸ್ ಕೇಳ್ತಾರು. ಅವರು ಏನು ಕೇಳ್ತಾರೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಏನು ಕ್ವಶನ್ ರೀಪ ಇದು? ಒನ್ ಕ್ವಶನ್, ಸ್ಟೇಟ್ ದಿ ಮೆಥಡ್ ಆಫ್ ಪ್ರೈಸಿಂಗ್ ದ್ಯಾಟ್ ವಾಸ್ ಎಂಪ್ಲಾಯ್ಡ್ ಇನ್ ದ ಲೆಜರ್. ಯಾವ ಮೆಥಡ್ ಐತಿರಿಪ್ಪ ಈ ಫಾರ್ಮೆಟ್ ಒಳಗೆ? ಯಾವ ಮೆಥಡ್ ಐತಿರಿಪ್ಪ? ಯಾವ ಮೆಥಡ್ ಇದು ಯೂಸ್ ಮಾಡಿ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡಿರಿಪ್ಪ ಇದು ಅಂತ ಅದು ಕ್ವಶನ್. ಸೆಕೆಂಡ್ ಕ್ವಶನ್ ಏನ್ರಿಪ್ಪ? ಕಂಪ್ಲೀಟ್ ದ ಸ್ಟೋರ್ಸ್ ಲೆಜರ್ ಆಸ್ ಪರ್ ದ ಮೆಥಡ್ ಫಾಲೋಡ್. ಫಿಫೋ ಮೆಥಡ್ ಬಂದರೆ ಫಿಫೋ ಮೆಥಡ್ ಇಂದ ಫಾಲೋ ಮಾಡಬೇಕು. ಲೀಫೋ ಅಂದರೆ ಲೀಫೋ ಮೆಥಡ್ ಇಂದ ಫಾಲೋ ಮಾಡಬೇಕು. ಹೌದಲ್ಲ? ನೆಕ್ಸ್ಟ್ ಲಾಸ್ಟ್, ವೆನ್ ದಿಸ್ ಮೆಥಡ್ ಈಸ್ ಮೋಸ್ಟ್ ಸೂಟೇಬಲ್ ಅಂತ ಐತ್ರಿ. ವೆನ್ ದಿಸ್ ಮೆಥಡ್ ಈಸ್ ಮೋಸ್ಟ್ ಸೂಟೇಬಲ್, ಯಾವಾಗ ಅದು ಮೆಥಡ್ ಫಿಫೋ ಇರಲಿ ಲೀಫೋ ಇರಲಿ, ಯಾವಾಗ ಅದು ಮೋಸ್ಟ್ ಸೂಟೇಬಲ್ ರೀಪ ಅಂತ ಕ್ವಶನ್ ಇಂದ ಇದು 3 ಕ್ವಶನ್ಸ್. ಫಸ್ಟ್ ನೋಡ್ರಿಪ್ಪ, ಫಸ್ಟ್ ಕ್ವಶನ್ ಏನ್ರಿಪ್ಪ ಇದು? ಸ್ಟೇಟ್ ದಿ ಮೆಥಡ್ ಆಫ್ ಪ್ರೈಸಿಂಗ್ ದ್ಯಾಟ್ ವಾಸ್ ಎಂಪ್ಲಾಯ್ಡ್ ಇನ್ ದ ಲೆಜರ್. ಇದು ಕ್ವಶನ್ ನೋಡ್ರಿ. ನಾನು ನಿಮಗೆ ಹಿಡಿದ್ರಿಪ್ಪ ಇದು ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ. ನೀವು ಏನು ಮಾಡ್ರಿಪ್ಪ ಫಸ್ಟ್ ಇದು ಸೊಲ್ಯೂಷನ್ಗೆ ಏನ್ರಿಪ್ಪ ನಂಬರ್ 1 ಕ್ವಶನ್ ಬರೀರಿ ಸೊಲ್ಯೂಷನ್ ಒಳಗೆ. ಏನ್ರಿ ಆನ್ಸರ್ ಒಳಗೆ ಫಸ್ಟ್ ನಂಬರ್ 1 ಕ್ವಶನ್ ಏನ್ರಿಪ್ಪ ಅದು ಸಾಲ್ವ್ ಮಾಡಕ್ಕೆ ಒಂದು 2-3 ಲೈನ್ಸ್ ಬಿಡ್ರಿಪ್ಪ. ಏನ್ರಿ ಬೇಡ, ಬರೀ 2 ಲೈನ್ಸ್ ಬಿಡ್ರಿ. ಇದು ಸಾಲ್ವ್ ಮಾಡಕ್ಕೆ ಬರೀ ಫಸ್ಟ್ ಕ್ವಶನ್ ಆನ್ಸರ್ ಇದು ಮಾಡಕ್ಕೆ ಬರೀ 2 ಲೈನ್ಸ್ ಬಿಡ್ರಿಪ್ಪ. 2 ಲೈನ್ಸ್. ಆಮೇಲೆ ಸೆಕೆಂಡ್ ಮಾಡ್ರಿ ನೀವು. ಏನ್ರಿ ಸೆಕೆಂಡ್ ಕ್ವಶನ್ ಮಾಡ್ರಿ. ಸೆಕೆಂಡ್ ಆನ್ಸರ್ ಸೆಕೆಂಡ್ ಕ್ವಶನ್ ಏನ್ರಿಪ್ಪ ಅದು? ಕಂಪ್ಲೀಟ್ ದ ಸ್ಟೋರ್ಸ್ ಲೆಜರ್ ಆಸ್ ಪರ್ ದ ಮೆಥಡ್ ಫಾಲೋಡ್ ಅಂತ ಐತಿ. ಮೆಥಡ್ ಫಾಲೋಡ್ ಅಂತ ಐತ್ರಿ. ನೀವು ಸೆಕೆಂಡ್ ಮಾಡ್ಬಿಡ್ರಿಪ್ಪ. ಏನ್ರಿ ಸೆಕೆಂಡ್ ಕಂಪ್ಲೀಷನ್ ಆಫ್ ದ ಸ್ಟೋರ್ಸ್ ಲೆಜರ್ ಆಸ್ ಪರ್ ದ ಮೆಥಡ್ ಫಾಲೋಡ್ ಅಂತ. ಸ್ಟೋರ್ಸ್ ಲೆಜರ್ ಅಂಡರ್ ಡ್ಯಾಶ್ ಮೆಥಡ್. ಯಾಕಂದ್ರೆ ಲೀಫೋ ಅದು ಮಾಡಿದಲ್ರಿ ನಾವು. ಲೀಫೋ ಅಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಇದು ನಾವು ಪ್ರಾಬ್ಲಮ್ ಎಲ್ಲ ರೆಡಿ ಮಾಡಿದ್ರಿಪ್ಪ. ಪ್ರಾಬ್ಲಮ್ ಸೇಮ್ ಟು ಸೇಮ್ ನಾವು ರೆಡಿ ಮಾಡಿದ್ರಿ. ರೆಡಿ ಮಾಡಿ ಫಸ್ಟ್ ಅಮೌಂಟ್ 2000, ಆಮೇಲೆ 300, ಆಮೇಲೆ 300 ಎಲ್ಲ ಸೇಮ್ ಐತ್ರಿಪ್ಪ. 300 ಫಸ್ಟ್ ಅಮೌಂಟ್ ಎಲ್ಲ ಕಡೆ ಸೇಮ್ ಐತ್ರಿ. ಫಸ್ಟ್ ಅಮೌಂಟ್ ಎಲ್ಲ ಕಡೆ ಸೇಮ್ ಐತಿ. ಕೆಳಗಿಂದ ಅಮೌಂಟ್ ಕಮ್ಮಿ ಆಗ್ತೇ ಹೋಗ್ತೈತ್ರಿಪ್ಪ. ಕೆಳಗಿಂದ ಅಮೌಂಟ್. ಓಕೆ, ಇಲ್ಲಿ ನೋಡ್ರಿ ಕೆಳಗಿಂದ ಅಮೌಂಟ್ ಏನ್ರಿಪ್ಪ ಕಮ್ಮಿ ಆಗೈತೆ ರೀ. ನೋಡ್ರಿ ಕಮ್ಮಿ ಆಗೈತೆ ರೀ ಕೆಳಗಿಂದ ಅಮೌಂಟ್. ಹೌದಲ್ಲ? ಅಂದ್ರೆ ಯಾವ ಮೆಥಡ್ ರೀಪ ಇದು? ಲಿಫೋ ಅಂತ ಹೇಳಿದ್ರಪ್ಪ ನಾವು. ಅದಕ್ಕೆ ಏನ್ರಿಪ್ಪ ಇಲ್ಲಿ ಲಿಫೋ ಅಂತ ಬಿಟ್ಟಿರಿ ನಾವು. ಲಿಫೋ ಅಂತ. ಹೌದಲ್ಲ? ಲಿಫೋ ಅಂತ ಬರ್ದಿರಿ ನಾವು. ಅದಕ್ಕೆ ಏನ್ರಿಪ್ಪ ಫಸ್ಟ್ ಕ್ವಶನ್ ಆನ್ಸರ್, ದ ಮೆಥಡ್ ಫಾಲೋಡ್ ಆಫ್ ಪ್ರೈಸಿಂಗ್ ದ್ಯಾಟ್ ವಾಸ್ ಎಂಪ್ಲಾಯ್ಡ್ ಇನ್ ದ ಲೆಜರ್ ಈಸ್ ಅ ಲಿಫೋ ಮೆಥಡ್. ಯಾವ್ದ್ರಿಪ್ಪ? ಲಿಫೋ. ಲಾಸ್ಟ್ ಇನ್ ಫಸ್ಟ್ ಔಟ್ ಐತಲ್ಲ ಅಲ್ಲೇ. State the method of pricing that was employed in the ledger. The method of pricing that was employed in the ledger LIFO method. ಯಾವ್ದ್ರಿ? ಲಾಸ್ಟ್ ಇನ್ ಫಸ್ಟ್ ಔಟ್. ಓಕೆ, LIFO ಇಲ್ಲ ಇದು, LIFO ಮೆಥಡ್ ಇದು. ಓಕೆ, ಫಸ್ಟ್ ಕ್ವಶನ್ ಆನ್ಸರ್ ಮುಗಿತ್ರಿ. ಸೆಕೆಂಡ್ ಕ್ವಶನ್ ಆನ್ಸರ್ ಮುಗಿತ್ರಿ. ಲಾಸ್ಟ್ ಕ್ವಶನ್ ಆನ್ಸರ್ ಏನ್ರಿಪ್ಪ ಇದು? ವೆನ್ ದಿಸ್ ಮೆಥಡ್ ಈಸ್ ಮೋಸ್ಟ್ ಸೂಟೇಬಲ್ ಅಂತ ಐತಿ. ಆ ಮೆಥಡ್ ಯಾವಾಗ ಸೂಟೇಬಲ್ ರೀಪ ಅಂತ ನೋಡ್ಲಿ. ದಿಸ್ ಮೆಥಡ್ ಈಸ್ ಮೋಸ್ಟ್ ಸೂಟೇಬಲ್. ದಿಸ್ ಮೆಥಡ್ ಈಸ್ ಮೋಸ್ಟ್ ಸೂಟೇಬಲ್ ಅಂತ ಐತಿ. ದಿಸ್ ಮೆಥಡ್ ಈಸ್ ಮೋಸ್ಟ್ ಸೂಟೇಬಲ್. ಏನ್ರಿ ಯಾವ ಮೆಥಡ್ ರೀಪ ಅದು? ಲಿಫೋ ಮೆಥಡ್ ಅಲ್ಲ ಅದು. ಲಿಫೋ ಮೆಥಡ್ ಇದು. ಲಿಫೋ ಮೆಥಡ್ ಏನ್ರಿ ಲಿಫೋ ಮೆಥಡ್ ಅಲ್ಲ ಅದು. ಲಿಫೋ ಈಸ್ ಮೋಸ್ಟ್ ಸೂಟೇಬಲ್. ಯಾವಾಗ ಯೂಸ್ ಐತಿರಿಪ್ಪ ಅದು? ಡ್ಯೂರಿಂಗ್ ಇನ್ಫ್ಲೇಷನ್ ಟು ಮಿನಿಮೈಸ್ ಟ್ಯಾಕ್ಸಸ್. ಏಕೆ? ಡ್ಯೂರಿಂಗ್ ಇನ್ಫ್ಲೇಷನ್ ಟು ಮಿನಿಮೈಸ್ ಟ್ಯಾಕ್ಸಸ್ ಅವಾಗ ಯೂಸ್ಫುಲ್ ಐತಿರಿಪ್ಪ ಇದು. ಮತ್ತೆ ಯಾವಾಗ ಯೂಸ್ಫುಲ್ ಇರಪ್ಪ ಅದು? ಫಾರ್ ಇಂಡಸ್ಟ್ರೀಸ್ ಡೀಲಿಂಗ್ ವಿತ್ ನಾನ್ ಪೆರಿಷಬಲ್ ಗೂಡ್ಸ್. ಓಕೆ, ನಾನ್ ಪೆರಿಷಬಲ್ ಗೂಡ್ಸ್ ಇಂಡಸ್ಟ್ರಿ ಡೀಲಿಂಗ್ ಮಾಡ್ತಾರಲ್ರಿ ಅವಾಗ ಯೂಸ್ಫುಲ್ ಐತ್ರಿ ಇದು. ಆಮೇಲೆ ಏನ್ರಿಪ್ಪ? ವೆನ್ ಟ್ಯಾಕ್ಸ್ ಲಾಸ್ ಅಂಡ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪರ್ಮಿಟ್ ಇಟ್ಸ್ ಯೂಸ್. ಓಕೆ, ಇದು ಯೂಸ್ ಐತ್ರಿ. ಆಮೇಲೆ ಫಾರ್ ಬಿಸ್ನೆಸಸ್ ಪ್ರಿಯಾರಿಟೈಸಿಂಗ್ ಕ್ಯಾಶ್ ಫ್ಲೋ ಓವರ್ ಇನ್ವೆಂಟ್ರಿ ಟರ್ನ್ ಓವರ್. ಓಕೆ, ಇದು ನೋಡ್ರಿಪ್ಪ ಯೂಸಸ್ ಇದು. ಈ ಕಂಡೀಷನ್ಸ್ ಒಳಗೆ ಏನ್ರಿಪ್ಪ ಲಿಫೋ ಮೆಥಡ್ ನೀವು ಯೂಸ್ ಮಾಡ್ಬೇಕು. ಈ ಕಂಡೀಷನ್ಸ್ ಒಳಗೆ ನೀವು ಲಿಫೋ ಮೆಥಡ್ ಯೂಸ್ ಮಾಡ್ಬೇಕು. ಓಕೆ, ತಿಳಿತ್ರಿ? ಇದು ಆನ್ಸರ್ ನೋಡ್ರಿಪ್ಪ. ತಿಳಿತ್ ನಿಮ್ಗೆ? ಇದು ಕ್ವಶನ್. ಇದು ಏನ್ರಿ ನಿಮ್ದು ಕ್ವಶನ್. ಈ ಟೈಪ್ ಕೇಸ್ ಸ್ಟಡಿ ಕೇಳಬಹುದು ನಿಮಗೆ ಕ್ವಶನ್. ಓಕೆ, ಮಾಡಿರಪ್ಪ ಆಲ್ರೆಡಿ ನಾವು ಮಾಡಿನ್ರಿ ಇದು ಕ್ವಶನ್. ಓಕೆ, ನಮಗೆ ಫಸ್ಟ್ ಏನ್ರಿಪ್ಪ ಲಿಫೋ ಐತ್ರಿ ಫಿಫೋ ಐತ್ರಿ ಗೊತ್ತಾಗ್ಬೇಕು ನಮಗೆ. ಫಸ್ಟ್ ಲಿಫೋ ಐತ್ರಿಪ್ಪ ಫಿಫೋ ಐತ್ರಿ ಇದು ನೋಡ್ಬೇಕು ನೀವು. ಓಕೆ, ಅದು ಸಾಲ್ವ್ ಮಾಡಕ್ಕೆ ಏನ್ರಿಪ್ಪ 2 ಲೈನ್ಸ್ ಬಿಡ್ರಿ. ನೆಕ್ಸ್ಟ್ ಸೆಕೆಂಡ್ ಏನಿರಪ್ಪ ಅದು ಪ್ರಿಪ್ರೇಷನ್ ಮಾಡ್ರಿಪ್ಪ ಅಂತ ಕಂಪ್ಲೀಟ್ ಮಾಡ್ರಿ ಇದು ಅಂತ ಕಂಪ್ಲೀಟ್. ಓಕೆ,
ನೀವು ಕಂಪ್ಲೀಟ್ ಮಾಡಬೇಕು. ಸ್ಟೋರ್ಸ್ ಲೆಜರ್ ಅಂಡರ್ ಯಾವ ನಿಮಗೆ ಗೊತ್ತಿಲ್ಲ, ಫಿಫೋ ಇದೆ ಲಿಫೋ ಇದೆ ಗೊತ್ತಿಲ್ಲ, ಇದು ಎಲ್ಲ ನೋಡಿ ಫಸ್ಟ್ ಅಮೌಂಟ್ ಸೇಮ್ ಐತಿ, ಫಸ್ಟ್ ಅಮೌಂಟ್ ಸೇಮ್ ಐತಿ, ಮತ್ತು ಫಸ್ಟ್ ಅಮೌಂಟ್ ಸೇಮ್ ಐತಿ, ಮತ್ತು ಫಸ್ಟ್ ಅಮೌಂಟ್ ಸೇಮ್ ಐತಿ ಅಂದರೆ ಫಿಫೋ ಇಲ್ಲ ಇದು. ಯಾಕಂದ್ರಪ್ಪ ಫಿಫೋ ಅಂದರೆ ಫಸ್ಟ್ ಅಮೌಂಟ್ ಕಮ್ಮಿ ಆಗಬೇಕು, ಬಟ್ ಫಸ್ಟ್ ಅಮೌಂಟ್ ಎಲ್ಲ ಸೇಮ್ ಐತ್ರಿ, ಎಲ್ಲ ಕಡೆ ಸೇಮ್ ಐತ್ರಿ. ಫಸ್ಟ್ ಅಮೌಂಟ್ ಕೆಳಗಿಂದ ಅಮೌಂಟ್ ಖಾಲಿ ಆಗ್ತಾ ಹೋಗ್ತಿರ್ಪಲ್ಲ, ಕೆಳಗಿಂದ ಅಮೌಂಟ್ ಖಾಲಿ ಆಗ್ತಿರಿ ಇಲ್ಲ ಎಲ್ಲ ಕಡೆ. ಅದಕ್ಕೇನಪ್ಪ ಲೀಫೋ ಮೆಥಡ್ ಇದು, ಲಾಸ್ಟಿಂದ ಖಾಲಿ ಮಾಡ್ಯಾರ ಅವರು ಎಲ್ಲ, ಅದಕ್ಕೇನ್ರಿ ಲೀಫೋ ಮೆಥಡ್, ಅದಕ್ಕೆ ಲೀಫೋ ಅಂತ ಬರೀರಿಪ್ಪ. ಈಗ ದ ಮೆಥಡ್ ಆಫ್ ಪ್ರೈಸಿಂಗ್ ಡಾಟ್ ವಾಸ್ ಎಂಪ್ಲಾಯ್ಡ್ ಇನ್ ದ ಲೆಜರ್ ಇಸ್ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಬರೀರಿಪ್ಪ. ಈಗ ಆ ಮೆಥಡ್ನು ಯಾವಾಗ ಯೂಸ್ ಮಾಡ್ತೀರಿ ಅಂತ, ಆ ಮೆಥಡ್ ಯಾವಾಗ ಯೂಸ್ ಮಾಡ್ತೀರಿ ನೀವು, ಕಂಡೀಷನ್ಸ್ ಐತಿರಪ್ಪ, ಆ ಮೆಥಡ್ ಯಾವಾಗ ಯೂಸ್ ಮಾಡ್ತೀರಿ ನೀವು, ದಿಸ್ ಮೆಥಡ್ ಈಸ್ ಮೋಸ್ಟ್ ಸೂಟೇಬಲ್ ವೆನ್, ಓಕೆ ಇದು ನಿಮ್ದು ಆನ್ಸರ್. ಡ್ಯೂರಿಂಗ್ ಇನ್ಫ್ಲೇಷನ್ ಅದು ಎಲ್ಲ ಬರೀಬೇಕು ನೀವು ಕಂಡೀಷನ್ಸ್. ಇದು ನಿಮ್ದು ಏನ್ರಿ ಕೇಸ್ ಸ್ಟಡಿ ಪ್ರಾಬ್ಲಮ್, ತಿಳಿತಾ? ಹಾಂ, ಈಗ ಬೈ ಚಾನ್ಸ್ ಈಗ ಏನ್ರಿ ಅವರು ಸೇಮ್ ಟು ಸೇಮ್ ಕ್ವಶನ್ ಕೊಡ್ತಾರೆ ನಿಮಗೆ, ಸೇಮ್ ಟು ಸೇಮ್ ಏನೇನ್ರಿ ಇದು ಕ್ವಶನ್ ಕೊಡ್ತಾರೆ ಅವರು. ಇದು ಕ್ವಶನ್ ಕೊಟ್ಟ ನಿಮ್ಗೆ ಏನು ಮಾಡ್ತಾರೆ ಅವರು, ಈ ಕ್ವಶನ್ ಕೊಟ್ಟ ಸೇಮ್ ರೀಪ, ಈ ಕ್ವಶನ್ ಕೊಟ್ಟ ಏನ್ರಿಪ್ಪ ಮೆಥಡ್ ಯಾವ್ದ್ರಿಪ್ಪ ಅಂತ ಕೇಳ್ತಾರೆ, ಮೆಥಡ್ ಯಾವ್ದ್ರಿ ಅಂತ. ಓಕೆ, ಮತ್ತೆ ಸೇಮ್ ಟು ಸಾಲ್ವ್ ಮಾಡ್ಬೇಕು ನೀವು. ಈಗ ಫಸ್ಟ್ ಅಮೌಂಟ್ ನೋಡ್ರಿ, ಫಸ್ಟ್ ಅಮೌಂಟ್ ಸೇಮ್ ಬರಂಗಿಲ್ಲ. ಈಗ ಏನ್ರಿ ಫಸ್ಟ್ ಅಮೌಂಟ್ ಖಾಲಿ ಆಗ್ತದೆ, ಫಸ್ಟ್ ಅಮೌಂಟ್ ಏನ್ರಿ ಕಮ್ಮಿ ಆಗ್ತದೆ ಹೋಗ್ತದ್ರಿಪ್ಪ, ಕಮ್ಮಿ. ಓಕೆ, ಲಿಫೋ ಪ್ಲೇಸ್ ಅಲ್ಲಿ ಏನ್ರಿಪ್ಪ ಫಸ್ಟ್ ಅಮೌಂಟ್ ಸೇಮ್ ಅಂದ್ರೆ ಏನ್ರಿಪ್ಪ ಲಿಫೋ ಮೆಥಡ್, ಫಸ್ಟ್ ಅಮೌಂಟ್ ಸೇಮ್ ಅಂದ್ರೆ ಏನ್ರಿಪ್ಪ ಲಿಫೋ ಮೆಥಡ್. ಫಸ್ಟ್ ಅಮೌಂಟ್ ಲಾಸ್ಟ್ ಅಮೌಂಟ್ ಸೇಮ್ ಅಂದ್ರೆ ಏನ್ರಿಪ್ಪ, ಲಾಸ್ಟ್ ಅಮೌಂಟ್ ಸೇಮ್ ಅಂದ್ರೆ ಫಿಫೋ ಮೆಥಡ್. ಸಿಂಪಲ್ ಐತ್ರಿ. ಫಸ್ಟ್ ಅಮೌಂಟ್ ಎಲ್ಲ ಕಡೆ, ಫಸ್ಟ್ ಅಮೌಂಟ್ ಎಲ್ಲ ಕಡೆ ಸೇಮ್, ಫಸ್ಟ್ ಅಮೌಂಟ್ ಎಲ್ಲ ಕಡೆ ಸೇಮ್ ಅಂದ್ರೆ ಏನ್ರಿಪ್ಪ ಇದು ಲಿಫೋ ಮೆಥಡ್. ಲಾಸ್ಟ್ ಅಮೌಂಟ್ ಅಂದ್ರೆ ಕೆಳಗಿಂದ ಅಮೌಂಟ್ ಎಲ್ಲ ಕಡೆ ಸೇಮ್, ಕೆಳಗಿಂದ ಅಮೌಂಟ್ ಎಲ್ಲ ಕಡೆ ಸೇಮ್ ಅಂದ್ರೆ ಏನಿದು ಫಿಫೋ ಮೆಥಡ್. ತಿಳಿತ್ರಿ? ಫಸ್ಟ್ ಅಮೌಂಟ್ ಎಲ್ಲ ಕಡೆ ಸೇಮ್ ಅಂದ್ರೆ ಲಿಫೋ ಮೆಥಡ್, ಲಾಸ್ಟ್ ಅಮೌಂಟ್ ಎಲ್ಲ ಕಡೆ ಸೇಮ್ ಅಂದ್ರೆ ಏನ್ರಿಪ್ಪ ಫಿಫೋ ಮೆಥಡ್. ತಿಳಿತ್ರಿ? ಫಿಫೋ ಮೆಥಡ್. ಲಾಸ್ಟ್ ಅಮೌಂಟ್ ಎಲ್ಲ ಕಡೆ ಸೇಮ್ ಅಂದ್ರೆ ಏನ್ರಿಪ್ಪ ಫಿಫೋ ಮೆಥಡ್. ಆವಾಗ ಏನ್ ಮಾಡ್ತೀರಿ ನೀವು ಇಲ್ಲಿ ಸ್ಟೋರ್ಸ್ ಲೆಜರ್ ಅಂಡರ್ ಫಿಫೋ ಮೆಥಡ್ ಅಂತ ಯೂಸ್ ಮಾಡ್ತೀರಿ. ಓಕೆ, ಅದಕ್ಕೆ ಏನ್ರಿಪ್ಪ ದ ಮೆಥಡ್ ಆಫ್ ಪ್ರೈಸಿಂಗ್ ಡ್ಯಾಟ್ ವಾಸ್ ಎಂಪ್ಲಾಯ್ಡ್ ಇನ್ ದ ಲೆಜರ್ ಇಸ್ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಬರೀತೀರಿ. ಓಕೆ, ಆಮೇಲೆ ಲಿಫೋ ಅಂದ್ರೆ ಲಿಫೋ ಅಂದ್ರೆ ಲಿಫೋ ಬರಿಬೇಕು ನೀವು, ಫಿಫೋ ಅಂದ್ರೆ ಫಿಫೋ ಬರಿಬೇಕು ನೀವು. ಆಮೇಲೆ ಅದು ದಿಸ್ ಮೆಥಡ್ ಈಸ್ ಮೋಸ್ಟ್ ಸೂಟೇಬಲ್ ಒನ್ ಫಿಫೋ ಬಂತಂದ್ರಿ ಬೈ ಚಾನ್ಸ್. ಈಗ ಲಿಫೋ ಬಂತ್ರಿ, ಇಲ್ಲೇ ಈ ಕ್ವಶನ್ ಒಳಗೆ ಲಿಫೋ ಬಂತ್ರಿ, ಬೈ ಚಾನ್ಸ್ ನೀವು ನೋಡಿದ ಮೇಲೆ ಫಿಫೋ ಬಂತ್ರಿ, ಬೇರೆ ಪ್ರಾಬ್ಲಮ್ ಕೊಡ್ತಾರೆ ನಿಮಗೆ, ಆವಾಗ ಫಿಫೋ ಬಂತ್ರಿ. ಆವಾಗ ಫಿಫೋ ಮೆಥಡ್ ಯಾವಾಗ ಯೂಸ್ ಮಾಡ್ತೀರಿ ಅಂತ, ಫಿಫೋ ಈಸ್ ಮೋಸ್ಟ್ ಸೂಟೇಬಲ್ ವೆನ್ inventory includes perishable or time sensitive items, there is inflation and higher net income is desired, regulatory requirements or clear financial reporting is prioritized, a natural first in first out flow of goods exists in the business process. ಇದು ಏನ್ರಿಪ್ಪ ಆನ್ಸರ್ ನಿಮ್ದು, ಇದು ಏನ್ರಿ ನಿಮ್ದು ಆನ್ಸರ್. ತಿಳಿತ್ರಿ? ಇದು ಪ್ರಾಬ್ಲಮ್ ನೋಡಿ ಸಾಲ್ವ್ ಮಾಡ್ಬೇಕು ನೀವು, ಸೇಮ್ ಟು ಸೇಮ್ ನೋಡ್ರಿ. ಪ್ರಾಬ್ಲಮ್ ಕೊಡ್ತಾರವರು, ಇದು ಏನು ಪ್ರಾಬ್ಲಮ್ ಕೊಡ್ತಾರೆ, ಸೇಮ್ ಟು ಸೇಮ್ ಪ್ರಾಬ್ಲಮ್ ಕೊಡ್ತಾರೆ. ಓಕೆ, ನೀವು ಸಾಲ್ವ್ ಮಾಡ್ಬೇಕು, ಅದು ನೀವು ಸಾಲ್ವ್ ಮಾಡ್ಬೇಕು ಫಸ್ಟ್ ಏನ್ರಿ, ನೀವು ಫಸ್ಟ್ ಸಾಲ್ವ್ ಮಾಡ್ಬೇಕು. ಸಾಲ್ವ್ ಮಾಡಿ ಲಿಫೋ ಅಂದ್ರೆ ಲಿಫೋ ಬರೀರಿಪ್ಪ, ಇಲ್ಲೇ ಫಿಫೋ ಅಂದ್ರೆ ಫಿಫೋ ಬರೀರಿ. ಯಾಕೆ ಹೆಂಗೆ ಇದು ನಿಮಗೆ ಗೊತ್ತಾಗ್ಬೇಕ್ರಿಪ್ಪ. ಫಸ್ಟ್ ಅಮೌಂಟ್ ಎಲ್ಲ ಕಡೆ ಸೇಮ್, ಫಸ್ಟ್ ಅಮೌಂಟ್ ಎಲ್ಲ ಕಡೆ ಸೇಮ್ ಅಂದ್ರೆ ಏನ್ರಿಪ್ಪ ಲಿಫೋ ಮೆಥಡ್. ಫಸ್ಟ್ ಅಮೌಂಟ್ ಎಲ್ಲ ಕಡೆ ಸೇಮ್ ಅಂದ್ರೆ ಏನ್ರಿಪ್ಪ ಲಿಫೋ ಮೆಥಡ್. ಲಾಸ್ಟ್ ಅಮೌಂಟ್ ಎಲ್ಲ ಕಡೆ ಸೇಮ್, ಲಾಸ್ಟ್ ಅಮೌಂಟ್ ಎಲ್ಲ ಕಡೆ ಸೇಮ್. 1500 ಇಲ್ಲಿ 1500, ಸೆಕೆಂಡ್ ಅಮೌಂಟ್ ಇಲ್ಲಿ 1500 ಸೇಮ್ ಅಮೌಂಟ್, ಇಲ್ಲಿ 1500 ಸೇಮ್ ಅಮೌಂಟ್. ಲಾಸ್ಟ್ ಅಮೌಂಟ್ ಎಲ್ಲ ಕಡೆ ಸೇಮ್ ಅಂದ್ರೆ ಏನ್ರಿಪ್ಪ ಅದು ಫಿಫೋ ಮೆಥಡ್. ಅದು ಲಿಫೋ ಅಂದ್ರೆ ಲಿಫೋ ಬರೀರಿ, ಫಿಫೋ ಅಂದ್ರೆ ಫಿಫೋ ಬರೀರಿಪ್ಪ. ಅದು ಸೇಮ್ ಸೆಂಟೆನ್ಸ್ ಇಲ್ಲಿ ಬರೀಬೇಕು. ಲಿಫೋ ಅಂದ್ರೆ ಲಿಫೋ ಮೆಥಡ್ ಅಂತ ಬರೀಬೇಕಲ್ಲ, ಫಿಫೋ ಅಂದ್ರೆ ಫಿಫೋ ಮೆಥಡ್ ಅಂತ ಬರೀಬೇಕು. ಲಿಫೋ ಬಂತ್ರಿ, ಲಿಫೋ ಯಾವಾಗ ಯೂಸ್ ಮಾಡ್ತೀರಿ ಅಂದ್ರೆ ಲಿಫೋ ಕಂಡೀಷನ್ ಬರೀಬೇಕು. ಬೈ ಚಾನ್ಸ್ ಲಿಫೋ ಬಂದಿಲ್ಲ ಅವಾಗ ಏನ್ರಿಪ್ಪ ಫಿಫೋ ಬಂತ್ರಿ, ಅವಾಗ ಫಿಫೋ ಯಾವಾಗ ಯೂಸ್ ಮಾಡ್ತೀರಿ ನೀವು ಅಂತ ಕಂಡೀಷನ್ ಬರೀಬೇಕು. ತಿಳಿತ್ರಿ? ಇದು ಐತ್ರಿಪ್ಪ ನಾವು ನಿಮ್ದು ಕೇಸ್ ಸ್ಟಡಿ ಕ್ವಶನ್. ಯಾರು ಕೊಡ್ತಾರಿ, ಸಾರಿ ಯಾರ್ದಾಗ ಒಂದು ಕೊಡ್ತಾರಿಪ್ಪ, ಫಿಫೋ ಕೊಡ್ತಾರಿ ಇಲ್ಲಾಂದ್ರೆ ಲಿಫೋ ಕೊಡ್ತಾರಿ. ಫಿಫೋ ಅಂದ್ರೆ ಫಿಫೋ ಕಂಡೀಷನ್ ಬರೀರಿಪ್ಪ, ಲಿಫೋ ಅಂದ್ರೆ ಲಿಫೋ ಕಂಡೀಷನ್ ಬರೀರಿ. ಓಕೆ, ಇದು ನಮ್ದು ಕ್ವಶನ್ ನೋಡ್ರಿಪ್ಪ. ಅದು ಮಾಡಿರಿಪ್ಪ ನಾವು ಆಲ್ರೆಡಿ, ಬಟ್ ನೋಡ್ರಿಪ್ಪ ಇನ್ನೊಂದ್ಸಲ ಇದು ನಿಮ್ದು ಕ್ವಶನ್. ಓಕೆ, 26th ಡೇಟ್ ಮಟ್ಟ ಐತಿ ನೋಡ್ರಿಪ್ಪ, 26th ಡೇಟ್ ಮಟ್ಟ ಐತ್ರಿ. ಆಮೇಲೆ ಸ್ವಲ್ಪ ಕಮ್ಮಿ ಮಾಡ್ತಾರೆ ರೀ. ತಗೋರಿ ಸ್ಕ್ರೀನ್ಶಾಟ. ಇದು ನಿಮ್ದು ಕ್ವಶನ್, ಕೇಸ್ ಸ್ಟಡಿ ಕ್ವಶನ್. ಇದು ನಿಮ್ದು ಕ್ವಶನ್ಸ್, ಮೇನ್ ಕ್ವಶನ್ಸ್. ಇದು ನಿಮ್ದು ಮೇನ್ ಕ್ವಶನ್ಸ್. ತಡೀರಿ, ಹೆಂಗೈತಲ್ಲ ಅದು. ಇದು ನಿಮ್ದು ಮೇನ್ ಕ್ವಶನ್ಸ್ ಕೇಸ್ ಸ್ಟಡಿ ಒಳಗೆ. ಆಮೇಲೆ ಇದು ನಿಮ್ದು ಸೊಲ್ಯೂಷನ್.
ನೀವು ಅಲ್ಲೇನೋ ಮಾಡಿರಿಪ್ಪ, ಪ್ರೀವಿಯಸ್ ವಿಡಿಯೋ ಅಲ್ಲಿ ಮಾಡಿರಿಪ್ಪ ನೀವು. ಅದು ಇದು ಇನ್ನೂ ಸ್ವಲ್ಪ ಇದು ಮಾಡಬೇಕಾ. ಈಗ ತಗೋರಿ. ಇದು ನಿಮ್ದು ಸೊಲ್ಯೂಷನ್, ಓಕೆ. ಇದು ನಿಮ್ದು ಅದು ಕ್ವಶನ್ಸ್ ರೀಪ, ಮೇನ್ ಕ್ವಶನ್ಸ್. ಲಿಫೋ ಅಂದರೆ ಲಿಫೋ ಯಾವಾಗ ಯೂಸ್ ಮಾಡ್ತೀರಿ, ಫಿಫೋ ಅಂದರೆ ಫಿಫೋ ಯಾವಾಗ ಯೂಸ್ ಮಾಡ್ತೀರಿ ಅಂತ. ನೋಡ್ರಿಪ್ಪ, ಲಿಫೋ ಮೆಥಡ್ ಯಾವಾಗ ಯೂಸ್ ಮಾಡ್ತೀರಿ ಆನ್ಸರ್ ಇದು. ಆಮೇಲೆ ಇದು ಫಿಫೋ ಮೆಥಡ್ ಯಾವಾಗ ಯೂಸ್ ಮಾಡ್ತೀರಿ ಅದು ಆನ್ಸರ್. ತಿಳಿದ್ರಿ ನಿಮಗೆ? ओके. नाउ फॉर हिंदी में मीडियम स्टूडेंट्स है, यहाँ पे देखो क्वेश्चन क्या है, वो वही पहले वाला क्वेश्चन, पहले वाला ही क्वेश्चन है. मैं सिर्फ क्या लिखूं ऊपर, केस स्टडी बोल के लिखूं ऊपर, केस स्टडी बोल के. तुम्हारे को रेडीमेड एक अकाउंट देगा, तुम्हारे को रेडीमेड अकाउंट देके क्वेश्चंस पूछता है. क्या पूछता? केस स्टडी के अंदर क्वेश्चंस पूछता. क्वेश्चंस पहला क्वेश्चन तुम्हारा क्या है, स्टेट द मेथड ऑफ प्राइसिंग दैट वाज एम्प्लॉयड इन द लेजर. कौन सा मेथड तुम लोग अभी स्टोर्स लेजर के अंदर यूज करे, लिफो यूज करे क्या फीफो यूज करे, देखना तुम लोग. ठीक है, लिफो तो लिफो, फीफो तो फीफो. उसके बाद क्या करना है सेकंड में, कंप्लीट द स्टोर्स लेजर एज पर द मेथड फॉलोड. कौन अगर लिफो है तो लिफो के हिसाब से सॉल्व करना उसको, फीफो है तो फीफो के हिसाब से उसको सॉल्व करना. ठीक है. लास्ट थर्ड क्वेश्चन क्या है, विच व्हेन दिस मेथड इज मोस्ट सुटेबल. अगर लिफो है तो लिफो मेथड तुम्हें कब यूज करते हैं, अगर फीफो है तो फीफो मेथड तुम लोग कब यूज करते हैं बोल के कंडीशन. सबसे पहला क्वेश्चन दिया उन्हें, कौन सा मेथड तुम लोग यूज करते हैं बोल के. तो उसके लिए तुम लोग आंसर बता के उसके लिए एक 2 लाइन छोड़ो, स्टार्टिंग में 2 लाइन छोड़ो. उसके बाद में क्या करना बोलो तुम्हें, कंप्लीट करना उसको. कंप्लीशन ऑफ दी, यहाँ पे कंप्लीट बोल के दिया है, तुम लोग क्या करना, कंप्लीशन ऑफ द स्टोर्स लेजर एज पर द मेथड फॉलोड बोल के लिखना तुम लोग, है ना, पे एज पर दी मेथड फॉलोड बोल के. ठीक है. स्टोर्स लेजर अंडर हमारे को नहीं मालूम, लिफो है कि फीफो हमारे को नहीं मालूम, तुम लोग रेडी करते भी, क्वेश्चन में देखे तुम लोग रेडी करते. पहला वाला अमाउंट क्या है यहाँ पे, पहले वाला अमाउंट पहले 2000 था, अभी कितना हो 300 है. उसके बाद में फिर 300 है, उसके बाद में फिर 300 है, उसके बाद में फिर सेम है, फिर सेम है, फिर सेम है, सब में सेम है. फर्स्ट अमाउंट क्या है सब केस में, देखो यहाँ पे फर्स्ट अमाउंट सभी केस में क्या है, सेम है. फर्स्ट अमाउंट सभी केस में अगर सेम है तो कौन सा मेथड हुआ, लिफो मेथड हुआ. कौन सा मेथड हुआ, लिफो मेथड. ठीक है. लास्ट अमाउंट मतलब 1500, लास्ट अमाउंट 1500, लास्ट अमाउंट 1500, लास्ट अमाउंट 1500, लास्ट की अमाउंट सब में सेम है, तब कौन सा मेथड है, फीफो मेथड. समझ में आने. फर्स्ट अमाउंट सभी केस में क्या है, सेम है. फर्स्ट अमाउंट सभी केस में अगर सेम है तो कौन सा मेथड हुआ, लिफो मेथड. लास्ट अमाउंट मतलब लास्ट वाली अमाउंट 1500, लास्ट अमाउंट सेम है 1500, लास्ट अमाउंट 1500, लास्ट अमाउंट 1500, सेम टू सेम आया तब वो उसको क्या बोलते हैं तुम लोग, फीफो मेथड करके बोलते हैं. ठीक है, ये कंडीशन याद रख लो. हाँ, लिफो आया तो लिफो मेथड है, फीफो आया तो फीफो मेथड सॉल्व करना. उसके बाद में अगर लिफो मेथड आया, क्या है यहाँ पे, क्या है हमारे क्वेश्चन के अंदर क्या है, लिफो मेथड है. क्या हुआ, लिफो मेथड यूज हुआ. लिफो यूज होता नहीं तो फीफो यूज होता, 2 में से एक होता. अभी हमारे पास क्वेश्चन के अंदर क्वेश्चन के हिसाब से हमारे को क्या है, अभी लिफो मेथड आया, इसलिए वो तुम लोग कब यूज करते हैं बोल के. थर्ड क्वेश्चन क्या हुआ, when this method is most suitable बोल के, वो मेथड तुम लोग कब यूज करते बोल के. लिफो है ना हमारा आंसर, दिस मेथड इज मोस्ट सुटेबल. कब, लिफो इज मोस्ट सुटेबल. कंडीशन लिखना तुम लोग, ड्यूरिंग इन्फ्लेशन टू मिनिमाइज टैक्सेस for industries dealing with non-perishable goods, when tax laws and accounting standards permit its use for businesses prioritizing cash flows over inventory turnover. ये लिफो आया तो उसका आंसर, लिफो मेथड तुम लोग कब यूज करते हैं बोल के. ठीक है, ओके. अगर लिफो नहीं आया, फीफो आया, क्या आया, लिफो नहीं आया, कौन सा कंडीशन है यहाँ पे, फीफो बोल के आया, क्या बोल के, फीफो बोल के. तब तुम लोग क्या करते बोलो, फीफो बोल के लिख दो तुम लोग, फर्स्ट इन फर्स्ट आउट बोल के लिख दो तुम लोग यहाँ पे. अब थर्ड कंडीशन क्या पूछा था उन्होंने, वो मेथड कब यूज होता बोल के. अगर फीफो बोल के आया यहाँ पे, क्या है, फीफो आया तो तुम लोग यहाँ पे भी फीफो बोल के यूज करते, फीफो बोल के. फीफो कब आता, लास्ट अमाउंट अगर सेम है तो फीफो आता. तब क्या करना बोलो, ये कंडीशन लिखना, दिस मेथड इज मोस्ट सुटेबल. कौन सा, फीफो मेथड अगर आया तो. फीफो इज मोस्ट सुटेबल व्हेन इन्वेंट्री इंक्लूड्स पेरिशेबल और टाइम सेंसिटिव आइटम्स, देयर इज इन्फ्लेशन एंड हायर नेट इनकम इज डिजायर्ड, regulatory requirements or clear financial reporting is prioritized, a natural first in first out flow of goods exist in the business process. ये है तुम्हारा अगर फीफो मेथड आया तो कब यूज करते हैं बोल के. ठीक है, ये कंडीशन तुम्हारा. ठीक है, केस स्टडी में या तो लिफो आता या तो फीफो आता, 2 में से एक आता. ठीक है, तुम उसके कंडीशन के बेस के ऊपर तुम लोग सॉल्व करना. ठीक है,
ओके, टेक द स्क्रीनशॉट। मैं थोड़ा मिनिमाइज करता हूँ इसको, आपको स्क्रीनशॉट लेने के लिए कंफर्टेबल होना। यह है आपका क्वेश्चन, केस स्टडी का क्वेश्चन आपका। ओके, ये है आपका मेन क्वेश्चंस, मेन क्वेश्चंस थ्योरी। उसके बाद में ये है आपका सोल्यूशन। सोल्यूशन के लिए थोड़ा फिर और मिनिमाइज करता हूँ। ले लो, ये है आपका फर्स्ट आंसर एंड सेकंड आंसर। देन ये वाला कब यूज करते हो बोल के मेथड, फीफो मेथड एंड लीफो मेथड तुम लोग कब यूज करते हो बोल के। यहाँ पे देखो, फीफो मेथड तुम लोग कब यूज करते हो बोल के, फीफो सॉरी लीफो मेथड, लीफो मेथड कब यूज करते हैं, कंडीशन उसकी। उसके बाद में फीफो मेथड तुम लोग कब यूज करते हो, उसी कंडीशन। गॉट इट, समझ में आने। ये है आपका ओवरऑल केस स्टडी एनालिसिस। ओके, hope you understood all the concepts and all the uh, all the doubts. Okay, I will send this PDF in your group, telegram group. Okay, till then, thank you all of you.